ಸೊ ಯಾವುದೋ ನದಿ ತೀರದಲ್ಲಿರುವಂಥದ್ದನ್ನು ಹೇಳ್ತಾ ಇಲ್ಲ, ಬೆಂಗಳೂರಿನಲ್ಲಿ ಹೇಳ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಮಳೆ ನಿಂತರು ಅಂತ ಹೇಳ್ತಾ ಇದ್ದಾರೆ. ಮಳೆ ನಿಂತಿಲ್ಲ, ಪ್ರವಾಹದ ಸ್ಥಿತಿ ಈಗ ನಿರ್ಮಾಣವಾಗಿದೆ. ಯಲಹಂಕ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ಜಲ ದಿಗ್ಬಂಧನ ಆಗಿದೆ. ನೀರಿನಲ್ಲಿ ಕಾರು, ಬೈಕು, ಸೈಕಲ್ ಎಲ್ಲ ಮುಳುಗಿದೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳು ಹೇಗಿದೆ ಅಂತ. ಆಟಿಕೆಗಳ ರೀತಿಯಲ್ಲಿ ಈಗ ಅಲ್ಲಿ ತೇಲ್ತಾ ಇದ್ದಾವೆ ವಾಹನಗಳು. ಕೆರೆಯ ಕೋಡೆ ಒಡೆದು ಅಪಾರ್ಟ್ಮೆಂಟ್ ಸಂಪೂರ್ಣ ಜಲಾವೃತವಾಗಿದೆ. ಯಲಹಂಕದ ಕೋಗಿಲು ಕ್ರಾಸ್ ಬಳಿಯ ಕೇಂದ್ರೀಯ ವಿಹಾರ ಇದಾಗಿದೆ. ಸೊ ಇದು ಮಳೆಯಿಂದ ಅಲ್ಲ, ಮಳೆಯಿಂದ ಹೆಚ್ಚಿನ ರೀತಿಯಲ್ಲಿ ಕೆರೆಯ ನೀರು ತುಂಬಿದೆ. ಕೆರೆ ಕೋಡಿ ಒಡೆದಿದೆ. ಕೆರೆ ಕೋಡಿ ಒಡೆದ ನಂತರ ಆ ನೀರೆಲ್ಲವೂ ಕೂಡ ನುಗ್ಗಿದೆ. ಕಾರಣ ಇಲ್ಲಿಯವರೆಗೂ ಕೆರೆಗಳು ತುಂಬಿರೋದಿಲ್ಲ, ಗೊತ್ತಿರೋದಿಲ್ಲ ನೀರು ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅಂತ. ಏಕಾಏಕಿ ಹೆಚ್ಚಿನ ಮಳೆ ಆದಾಗ ಕೆರೆ ತುಂಬಿದೆ, ಕೋಡಿ ಒಡೆದಿದೆ, ಮಳೆ ನೀರೆಲ್ಲ ಬಂದು ಸೇರಿಕೊಂಡಿದೆ. ಮನೆ ಕಟ್ಟುವಂಥ ಸಂದರ್ಭದಲ್ಲಿ ತಗ್ಗು ಪ್ರದೇಶಗಳನ್ನು, ಕೆರೆಯ ಜಾಗಗಳನ್ನೇ ಅಕ್ವೈರ್ ಮಾಡ್ಕೊಂಡು ನಾವು ಕಟ್ಕೊಂಡಿದ್ದೀವಿ. ಆಗುತ್ತೆ, ಹೆಚ್ಚಿನ ಮಳೆ ಆದಾಗ ಅನಾಹುತಗಳು ಆಗೋದೆ. ಸೊ ಇದಕ್ಕೇನಾಗಬೇಕು ಅಂದರೆ ರಾಜಕಾಲುವೆಗಳು ಸರಿಯಾಗಿರಬೇಕು, ಮೋರಿಗಳು ಸರಿಯಾಗಿರಬೇಕು. ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಯಲಹಂಕದ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಒಂದು ರೀತಿಯಲ್ಲಿ ಜಲ ದಿಗ್ಬಂಧನಕ್ಕೆ ಒಳಗಾಗಿದ್ದಾರೆ ಇಲ್ಲಿನ ಅಪಾರ್ಟ್ಮೆಂಟ್ನ ನಿವಾಸಿಗಳು. ಈಗ ಕೇಂದ್ರೀಯ ಅಪಾರ್ಟ್ಮೆಂಟ್ನ ನಿವಾಸಿಗಳ ಚಿತ್ರಣ ಹೇಗಿದೆ ಅನ್ನುವಂಥದ್ದನ್ನ ನಾನು ಗ್ರೌಂಡ್ ರಿಪೋರ್ಟ್ನ ಮೂಲಕವಾಗಿ ತೋರಿಸ್ತಾ ಹೋಗ್ತೇನೆ. ಕಂಪ್ಲೀಟ್ ಆಗಿ ಇಲ್ಲಿ ಜಲಾವೃತ ಆಗಿದೆ. ನಿನ್ನೆಯಿಂದಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿತ್ತು. ಅದರ ಜೊತೆಗೆ ಈ ಅಪಾರ್ಟ್ಮೆಂಟ್ನ ಹಿಂಭಾಗದಲ್ಲಿ ಒಂದು ಅಮ್ಮಾಣಿ ಕೆರೆ ಇದೆ. ಆ ಅಮ್ಮಾಣಿ ಕೆರೆ ಕೂಡ ಕೆರೆಯ ಕೋಡಿ ಹೊಡೆದಿದೆ. ಸೊ ಹಾಗಾಗಿ ಹೆಚ್ಚಿನ ಪ್ರಮಾಣದ ನೀರು ಕೂಡ ಅಪಾರ್ಟ್ಮೆಂಟಿಗೆ ನುಗ್ಗಿದೆ. ಈಗಾಗಲೇ ಅಪಾರ್ಟ್ಮೆಂಟ್ನ ನಿವಾಸಿಗಳು ಹೊರಗಡೆ ಬಾರೋದಕ್ಕೆ ಆಗದಂತಹ ಸ್ಥಿತಿ ಕೂಡ ಇದೆ. ಕಂಪ್ಲೀಟ್ ಆಗಿ ಜಲ ದಿಗ್ಬಂಧನ ಇಲ್ಲಿ ಉಂಟಾಗಿದೆ. ಕಾರುಗಳು ಜೊತೆಗೆ ಟೂ ವೀಲರ್ಗಳು ಕೂಡ ನೀರಿನಲ್ಲಿ ತೇಲಾಡ್ತಾ ಹೋಗ್ತಾ ಇದ್ದಾವೆ. ಈಗಾಗಲೇ ಗಮನಿಸ್ತಾ ಇದ್ದೀರಿ, ಈಗ ಆಲ್ಟೋ ಕಾರು ಕೂಡ ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಬಂದು ಈಗ ಮತ್ತೊಂದು ಕಾರಿಗೆ ಡಿಕ್ಕಿ ಹೊಡೆದು ಅಲ್ಲೇ ನಿಂತುಕೊಂಡಿರುವಂತಹ ದೃಶ್ಯಗಳನ್ನ ಕೂಡ ತೋರಿಸ್ತಾ ಇದ್ದೀವಿ. ಈಗ ಅದರ ಜೊತೆಗೆ ಇಲ್ಲಿ ಸುಮಾರು ನಿನ್ನೆ ತಡರಾತ್ರಿ 1 ಗಂಟೆಗೆ ಅಪಾರ್ಟ್ಮೆಂಟ್ಗೆ ಹೆಚ್ಚಿನ ಪ್ರಮಾಣದ ನೀರು ಕೂಡ ಫ್ಲೋ ಆಗ್ತಾ ಇತ್ತು. ಇದು ಮುಖ್ಯವಾಗಿ 300 ಎಕರೆ ವಿಸ್ತೀರ್ಣವಿರುವಂತಹ ಅಮ್ಮಾನಿ ಕೆರೆ ಕಟ್ಟೆ ಹೊಡೆದಂತಹ ಅವಾಂತರದಿಂದಾಗಿ ಇಷ್ಟೆಲ್ಲ ಆಗ್ತಾ ಇರೋದು. ಈಗಾಗಲೇ ಅಪಾರ್ಟ್ಮೆಂಟ್ ನಲ್ಲಿರುವಂತಹ ಕಾರು, ಬೈಕ್ಗಳು ಎಲ್ಲವೂ ಕೂಡ ನೀರಿನಲ್ಲಿ ತೇಲಾಡ್ತಾ ಇದ್ದಾವೆ. ಅವುಗಳನ್ನ ಹೊರತರುವಂತಹ ಕೆಲಸವನ್ನ ಅಪಾರ್ಟ್ಮೆಂಟ್ನ ನಿವಾಸಿಗಳು ಕೂಡ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಒಂದು ರೀತಿಯಲ್ಲಿ ಜನ ಅಂದ್ರೆ ಅಪಾರ್ಟ್ಮೆಂಟ್ನ ನಿವಾಸಿಗಳ ಆತಂಕಕ್ಕೆ ಒಳಗಾಗಿದ್ದಾರೆ. ನಿನ್ನೆಯಿಂದಲೂ ಕೂಡ ಹೊರಗಡೆ ಬಾರದಂತಹ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಮುಖ್ಯವಾಗಿ 3,000ಕ್ಕೂ ಹೆಚ್ಚಿನ ಜನ ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸವಿದ್ದಾರೆ. ಒಟ್ಟು 603 ಫ್ಲಾಟ್ಗಳನ್ನ ಈ ಒಂದು ಅಪಾರ್ಟ್ಮೆಂಟ್ ಒಳಗೊಂಡಿದೆ. 80 ಫ್ಲಾಟ್ಗಳು ಏನಿದಾವೆ ಅವು ಏನು ನೆಲ ಮಹಡಿಯಲ್ಲೂ ಕೂಡ ಇತ್ತು, ಅಲ್ಲಿ ಎಲ್ಲವೂ ಕೂಡ ನೀರು ಆವರಿಸಿಕೊಂಡಿದೆ. ಈಗ ಪಾರ್ಕಿಂಗ್ ಸ್ಲಾಟ್ ಏನಿತ್ತು ಅಲ್ಲೆಲ್ಲವೂ ಕೂಡ ಈಗ ಕಂಪ್ಲೀಟ್ ಆಗಿ ಕಾರಿನ ಒಳಗಡೆನೆ ನೀರು ಕೂಡ ಹೋಗಿದೆ. ಸೊ ಹೀಗಾಗಿ ಕಾರುಗಳನ್ನ ಹೊರ ತರೋದಕ್ಕೂ ಕೂಡ ಆಗ್ತಾ ಇಲ್ಲ. ಈ ಭಾಗದಲ್ಲಿ ಕೂಡ ಏನು ನೋಡ್ತಾ ಇದ್ರಿ ವಿಜುವಲ್ಸ್, ಈಗ ಈ ಭಾಗದಲ್ಲಿ ಕಾರುಗಳನ್ನ ಜೊತೆಗೆ ಟೂ ವೀಲರ್ಗಳನ್ನ ಎಲ್ಲವನ್ನ ಕೂಡ ಹೊರ ತರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿರುವಂತದ್ದು. ಕೆಲವು ಸೈಕಲ್ಗಳು ಜೊತೆಗೆ ಟೂ ವೀಲರ್ಗಳು ಕೂಡ ಈಗ ಕೆರೆಯ ಕೋಡಿ ಹೊಡೆದಂತಹ ಪರಿಣಾಮವಾಗಿ ಹಂತ ಹಂತದಲ್ಲಿಯೂ ಕೂಡ ಅಂದ್ರೆ ಒಂದೊಂದು ನಿಮಿಷಕ್ಕೂ ಕೂಡ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಸೊ ಅಪಾರ್ಟ್ಮೆಂಟ್ ನಲ್ಲಿಯೇ ತಗ್ಗು ಪ್ರದೇಶ ಇರೋದ್ರಿಂದ ಅಪಾರ್ಟ್ಮೆಂಟ್ ನಲ್ಲಿಯೇ ನೀರು ಸಂಗ್ರಹ ಆಗ್ತಾ ಇದೆ. ಸೊ ಪರಿಣಾಮವಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ನೀರು ಕೂಡ ಸಂಗ್ರಹ ಆಗ್ತಾ ಇದೆ. ಸೊ ಹೀಗಾಗಿ ಅಪಾರ್ಟ್ಮೆಂಟ್ ನ ಪಕ್ಕದಲ್ಲಿರುವಂತಹ ತಡೆಗೋಡೆಯನ್ನ ಕೂಡ ಹೊಡೆದು ನೀರನ್ನ ಹೊರಗಡೆ ಕಳಿಸುವಂತಹ ಒಂದು ವ್ಯವಸ್ಥೆಯನ್ನ ಕೂಡ ಅಪಾರ್ಟ್ಮೆಂಟ್ ನ ಕೆಲ ನಿವಾಸಿಗಳು ಕೂಡ ಮಾಡಿಕೊಳ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಹಂತ ಹಂತವಾಗಿ ನೀರಿನ ಸಂಗ್ರಹ ಹೆಚ್ಚಾಗ್ತಾ ಇತ್ತು. ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಲಾಕ್ ಆಗಿರುವಂತಹ ಕಾರುಗಳನ್ನ ಹೊರತರೋದಕ್ಕೆ ಇನ್ನಿಲ್ಲದ ಕಸರತ್ತನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗ ಈ ಒಂದು ಪಾರ್ಕಿಂಗ್ ಸ್ಲಾಟ್ ಏನಿದೆ ಅದು ಅರ್ಧದಷ್ಟು ಮುಳುಗಡೆ ಆಗಿದೆ. ಅಂದ್ರೆ ವೆಹಿಕಲ್ಸ್ ಎಲ್ಲವೂ ಕೂಡ ಕಂಪ್ಲೀಟ್ ಏನೋ ಮುಳುಗಡೆ ಆಗುವಂತಹ ಸ್ಥಿತಿಯಲ್ಲಿ ಕೂಡ ಇದೆ. ಸೊ ಒಂದ್ ರೀತಿಯಲ್ಲಿ ಜನ ಅಂದ್ರೆ ಅಪಾರ್ಟ್ಮೆಂಟ್ ನ ನಿವಾಸಿಗಳು ಸಂಕಟವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಪಕ್ಕದಲ್ಲೇ ಇರುವಂತಹ ತಡೆಗೋಡೆ ಏನಿದೆ ಆ ತಡೆಗೋಡೆ ಕೂಡ ಈಗ ಅರ್ಧ ಮುಳುಗಡೆಯಾಗಿದೆ. ಇನ್ನೂ ಒಂದು ಅರ್ಧ ತಡೆಗೋಡೆ ಮಾತ್ರ ಉಳಿದಿರುವಂತದ್ದು. ಈಗಾಗಲೇ ಅಪಾರ್ಟ್ಮೆಂಟ್ ನ ದೃಶ್ಯಾವಳಿಗಳನ್ನ ಕೂಡ ನಾನು ತೋರಿಸ್ತಾ ಹೋಗ್ತೇನೆ. ಎಲ್ರೂ ಕೂಡ ಈ ಒಂದು ಅಪಾರ್ಟ್ಮೆಂಟ್ ನಿಂದ ಹೊರಗಡೆ
ಹೊರ ಬರೋದಕ್ಕೂ ಕೂಡ ಆಗದಂತಹ ಸ್ಥಿತಿ ಇದೆ. ಸೊ ಕೆಲವರು ವಯೋವೃದ್ಧರಿದ್ದಾರೆ, ಮಕ್ಕಳಿದ್ದಾರೆ, ಎಲ್ಲರೂ ಕೂಡ ನಿನ್ನೆ ಮಧ್ಯರಾತ್ರಿಯಿಂದಲೂ ಕೂಡ ಇಲ್ಲೇ ಲಾಕ್ ಆಗಿದ್ದಾರೆ. ಹೊರಗಡೆ ಬಾರದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ ಬಾರಿ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಸಂಗ್ರಹ ಆಗಿತ್ತು. ಆದ್ರೆ ಎಲ್ಲಿಯೂ ಕೂಡ ವಾಹನಗಳ ಓಡಾಟಕ್ಕೆ ಸಮಸ್ಯೆ ಆಗಿರಲಿಲ್ಲ. ಸೊ ನಿನ್ನೆ ಕೆರೆಯ ಕೋಡಿ ಹೊಡೆದಂತ ಪರಿಣಾಮವಾಗಿ ಅದರ ನೀರಿನ ಸಂಗ್ರಹ ಹೆಚ್ಚಾಗಿದೆ. ಸೊ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಕೂಡ ನೀರಿದೆ. ಸೊ ಆ ಕೆರೆಯ ಏನು ಅಂತಿಮ ಭಾಗದಲ್ಲಿ ಕೂಡ ಅಂದ್ರೆ ಆ ಒಂದು ಎಂಡ್ ಭಾಗವನ್ನ ಕೂಡ ನಾನು ತೋರಿಸ್ತಾ ಹೋಗ್ತೇನೆ. ಸೊ ಆ ಕೆರೆಯ ಆ ಭಾಗದಲ್ಲಿ ಕೂಡ ನೀರು ಹೆಚ್ಚಿನ ಫ್ಲೋ ಆಗ್ತಾ ಇದೆ. ಈಗ ಅಲ್ಲಿ ಕೂಡ ಕಾರುಗಳು ಲಾಕ್ ಆಗಿದ್ದಾವೆ, ಹೊರಗಡೆ ಬಾರದಂತ ಸ್ಥಿತಿ ಕೂಡ ಇದೆ. ಸೊ ನೀರನ್ನ ಕೂಡ ಅಂದ್ರೆ ಫಸ್ಟ್ ಫ್ಲೋರ್ಗೆ ನೀರು ಹೋಗುವಂತಹ ಭೀತಿ ಕೂಡ ಇದೆ. ಕೆಲವರು ಮನೆಯಲ್ಲೇ ಏನ್ ಲಾಕ್ ಆಗಿದ್ರು ಅವರು ಹೊರಗಡೆ ಬರುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಲಗೇಜ್ ಸಮೇತವಾಗಿ ಹೊರಗಡೆ ಬರ್ತಾ ಇದ್ದಾರೆ. ಕೆಲವರಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಹೊರಗಡೆಯಿಂದನೇ ಮಾಡಿಕೊಳ್ಳಲಾಗ್ತಾ ಇದೆ. ಈ ಭಾಗದಲ್ಲಿ ಗಮನಿಸ್ತಾ ಇದ್ರಿ, ಈಗಾಗಲೇ ಅಪಾರ್ಟ್ಮೆಂಟ್ ನ ಒಳಗಡೆ ಇದ್ದಂಥವ್ರು ಹೊರಗಡೆ ಬರುವಂತಹ ಕೆಲಸ ಕೂಡ ಆಗ್ತಾ ಇದೆ. ಸದ್ಯಕ್ಕೆ ಕಂಪ್ಲೀಟ್ ಅಪಾರ್ಟ್ಮೆಂಟ್ ನಿವಾಸಿಗಳ ಆತಂಕದಲ್ಲಿದ್ದಾರೆ. ಹೇಗೆ ನಾವು ಹೊರಗಡೆ ಬರಬಹುದು, ಹೇಗೆ ಬಚಾವ್ ಆಗೋದು ಈ ಒಂದು ಜಲ ದಿಗ್ಬಂಧನದಿಂದ ಅನ್ನುವಂತಹ ಒಂದು ಆತಂಕ ಕೂಡ ಸೃಷ್ಟಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಪ್ರಕಾಶ್ ಡಿ ರಾಂಪುರ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಈಗ ಈ ಅಪಾರ್ಟ್ಮೆಂಟ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅನೇಕರು ಕೂಡ ಈ ದೃಶ್ಯವನ್ನು ನನಗೂ ಕೂಡ ಕಳಿಸಿದ್ರು, ಯಾವ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿ. ತುಂಬ ತಗ್ಗು ಪ್ರದೇಶದಲ್ಲಿರುವಂತಹ ಭಾಗನ ಇದು. ಪ್ರಕಾಶ್, ಅಲ್ಲಿ ಅಕ್ಕಪಕ್ಕದಲ್ಲಿ ರಾಜಕಾಲುವೆ ಇಲ್ಲ, ಏನಾದರೂ ಬ್ಲಾಕ್ ಆಗಿದೆಯಾ? ಯಾಕೆ ಈ ಪ್ರಮಾಣದಲ್ಲಿ ನೀರು ನಿಂತ್ಕೊಳ್ಳೋಕೆ ಕಾರಣವಾಗಿರೋದು ಪ್ರಕಾಶ್? ಅರುಣ್, ಪ್ರತಿ ಬಾರಿ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಸಾಧಾರಣವಾಗಿ ಇಲ್ಲಿ ಮಳೆಯ ನೀರು ಸಂಗ್ರಹ ಆಗ್ತಾ ಇತ್ತು. ಆದ್ರೆ ಓಡಾಟಕ್ಕೆ ಯಾವುದು ಕೂಡ ತೊಂದರೆ ಆಗ್ತಾ ಇರಲಿಲ್ಲ. ಆದ್ರೆ ಈ ಒಂದು ಅಪಾರ್ಟ್ಮೆಂಟ್ ನ ಕೂಗಳತೆ ದೂರದಲ್ಲಿ ಒಂದು ಅಮ್ಮಾಣಿ ಕೆರೆ ಇದೆ. ಆ ಕೆರೆಯ ಕೋಡಿ ಹೊಡೆದಂತಹ ಪರಿಣಾಮವಾಗಿ ಹೆಚ್ಚಿನ ಪ್ರಮಾಣದ ನೀರು ನೇರವಾಗಿ ಈ ಒಂದು ಅಪಾರ್ಟ್ಮೆಂಟ್ ಕಡೆ ನುಗ್ಗಿ ಬರ್ತಾ ಇದೆ. ಸೊ ಹೀಗಾಗಿ ಅಪಾರ್ಟ್ಮೆಂಟ್ ನ ತಡೆಗೋಡೆ ಕೂಡ ಅರ್ಧದಷ್ಟು ಮುಳುಗಡೆ ಆಗಿದೆ. ಅಷ್ಟರ ಮಟ್ಟಿಗೆ ನೀರು ಕೂಡ ಸಂಗ್ರಹ ಆಗಿದೆ. ಸೊ ಮುಖ್ಯವಾಗಿ ಮಳೆಯ ನೀರು ಒಂದು ಹಂತದಲ್ಲಿದ್ರೆ ಕೆರೆಯ ನೀರೇ ಹೆಚ್ಚಾಗಿ ಇಲ್ಲಿ ಸಂಗ್ರಹ ಆಗಿದೆ. ಸೊ ಹೊರಗಡೆ ಹೋಗೋದಕ್ಕೆ ಯಾವ ಒಂದು ಪ್ಲೇಸ್ಮೆಂಟ್ ಕೂಡ ಇಲ್ಲ. ಅನಿವಾರ್ಯವಾಗಿ ತಡೆಗೋಡೆಯನ್ನ ಕೆಡವಿ ಈ ಒಂದು ಸಂಗ್ರಹ ಆಗಿರುವಂತಹ ನೀರನ್ನ ಹೊರಗಡೆ ಮೂವ್ಮೆಂಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಅದಕ್ಕಾಗಿ JCB ಅನ್ನ ಕೂಡ ಇಲ್ಲಿಗೆ ಅಂದ್ರೆ ಆ ಒಂದು ತಡೆಗೋಡೆಯನ್ನ ಕೆಡುವುದಕ್ಕೆ ಹೇಳಿ ಕರೆಸಲಾಗಿದೆ. ಮುಖ್ಯವಾಗಿ 3,000 ಜನ ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸವಿದ್ರು. ಜೊತೆಗೆ ಏನು ಪಾರ್ಕಿಂಗ್ ಸ್ಲಾಟ್ ಏನಿದೆ ಅಲ್ಲಿ ಕಾರುಗಳು, ಟೂ ವೀಲರ್ಗಳು ಎಲ್ಲವೂ ಕೂಡ ನೀರಿನ ಮಟ್ಟಕ್ಕೆ ತೇಲಿಕೊಂಡು ಒಂದಕ್ಕೆ ಒಂದು ಡಿಚ್ಚು ಹೊಡೆದು ಅಲ್ಲೇ ನಿಂತಿರುವಂತಹ ದೃಶ್ಯಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಈಗಾಗಲೇ ಒಂದಿಷ್ಟು ಸೈಕಲ್ಗಳು ಮತ್ತೆ ಕಾರುಗಳು ಕಂಪ್ಲೀಟ್ ಆಗಿ ತಡೆಗೋಡೆ ಹತ್ತಿರ ಹೋಗಿ ಬಿದ್ದಿದ್ದಾವೆ. ಅಂದ್ರೆ ಆ ಒಂದು ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗಿರುವಂತದ್ದು. ಅದರ ಜೊತೆಗೆ ಕಾರು ಜೊತೆಗೆ ಟೂ ವೀಲರ್ಗಳ ಪೆಟ್ರೋಲ್ ಮತ್ತೆ ಡೀಸೆಲ್ ಕೂಡ ಸೋರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ಕೂಡ ಈ ಒಂದು ನೀರಿನಲ್ಲಿ ಕಲುಷಿತ ಆಗಿದೆ. ಒಂದು ರೀತಿಯಲ್ಲಿ ವಾಸನೆ ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜನ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಂತವ್ರನ್ನ ಹೊರಗಡೆ ಕರೆ ತರುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಜೊತೆಗೆ ತಮ್ಮ ಸ್ವಂತ ವಾಹನಗಳ ಮೂಲಕವಾಗಿ ವಯಸ್ಸಾದವರನ್ನ ಹೊರಗಡೆ ಕರೆ ತರುವಂತಹ ಪ್ರಯತ್ನಗಳಾಗ್ತಾ ಇದ್ದಾವೆ. ಇನ್ನು ಕೆಲವರು ನಿನ್ನೆಯಿಂದಲೂ ಕೂಡ ಮನೆಯಲ್ಲಿಯೇ ಲಾಕ್ ಆಗಿದ್ದಾರೆ. ಕೆಲವರು ಹೊರಗಡೆಯಿಂದ ಊಟವನ್ನ ತರಿಸ್ಕೊಂಡ್ರೆ, ಇನ್ನು ಕೆಲವರು ತಮ್ಮ ಮನೆಗಳಲ್ಲೇ ಮಾಡ್ಕೊಳ್ತಾ ಇದ್ದಾರೆ ಊಟವನ್ನ. ಈಗ ಸದ್ಯಕ್ಕೆ ವಿದ್ಯುತ್ ಸಂಪರ್ಕವನ್ನ ಕೂಡ ಕಡಿತ ಮಾಡಲಾಗಿದೆ. ವಿದ್ಯುತ್ ಟ್ರಾನ್ಸ್ಫಾರ್ಮ್ ಏನಿದೆ ಅದು ಕೂಡ 40% ಮುಳುಗಡೆ ಆಗಿರುವಂತದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮುಖ್ಯವಾಗಿ 3,000 ಅಪಾರ್ಟ್ಮೆಂಟ್ ನಿವಾಸಿಗಳು ಕೂಡ ಇದೀಗ ಈ ಒಂದು ಮಳೆಯ ನೀರಿನಿಂದಾಗಿ ಜೊತೆ ಕೆರೆ ನೀರಿನಿಂದ ಸಂಕಟವನ್ನ ಅನುಭವಿಸ್ತಾ ಇದ್ದಾರೆ. ಬೇರೆದವರು ಇನ್ನಿತರ ಕೆಲಸ ಕಚೇರಿಗಳಿಗೆ ಹೋಗೋರಿದ್ರು. ಆದ್ರೆ ಇದರ ಒಂದು ಪರಿಣಾಮವಾಗಿ ಕೆಲವರು ಕೆಲಸಗಳಿಗೂ ಕೂಡ ಹೋಗಿಲ್ಲ. ಅಷ್ಟರ ಮಟ್ಟಿಗೆ ನೀರು ಆವರಿಸಿಕೊಂಡಿದೆ. ಅಪಾರ್ಟ್ಮೆಂಟ್ ನ ಹಿಂಭಾಗದ ದೃಶ್ಯಗಳಲ್ಲಿ ಅದು ಎತ್ತರದ ಪ್ರದೇಶ ಆಗಿತ್ತು. ಎಷ್ಟೇ ಮಳೆ ಬಂದರೂ ಕೂಡ ಅಲ್ಲಿ ಸೇಫೆಸ್ಟ್ ಜಾಗ ಅಂತ ಇತ್ತು. ಆದ್ರೆ ಅಲ್ಲಿ ಕೂಡ ಕಂಪ್ಲೀಟ್ ಆಗಿ ನೀರು ಆವರಿಸಿಕೊಂಡಿದೆ. ಅದರ ಜೊತೆಗೆ ಈ ಭಾಗದಲ್ಲಿ ಏನಿದೆ ಅರುಣ್, ಈ ಭಾಗದ ಹಿಂಬದಿಯಲ್ಲಿ ಕೆರೆಯ
ಕೆರೆ ಕೂಡ ಇದೆ. ಸೊ ಆ ಕೆರೆಯ ಕೋಡಿ ಹರಿದಂತ ಪರಿಣಾಮವಾಗಿ ಇದೇ ಭಾಗದಿಂದಲೇ ನೀರು ಸರಾಗವಾಗಿ ಹರಿದು ಬರ್ತಾ ಇದೆ. ಹೊರಗಡೆ ಫ್ಲೋ ಆಗೋದಕ್ಕೆ ಅಥವಾ ಹೊರಗಡೆ ಹೋಗೋದಕ್ಕೆ ಯಾವ ಮೂವ್ಮೆಂಟ್ ಕೂಡ ಆಗ್ತಾ ಇಲ್ಲ. ಸೊ ಅನಿವಾರ್ಯವಾಗಿ ಇಲ್ಲೇ ಸಂಗ್ರಹ ಆಗ್ತಾ ಇದೆ. ಮಧ್ಯರಾತ್ರಿ 1 ಗಂಟೆಯಿಂದಲೂ ಕೂಡ ಜನ ಈ ಒಂದು ಜಲ ದಿಗ್ಬಂಧನದಲ್ಲಿ ಬಂದಿಯಾಗಿದ್ದಾರೆ. ಹೊರಗಡೆ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ. ಈಗ ತಡೆಗೋಡೆಯನ್ನ ಹೊಡೆದ ಬಳಿಕ ಹಂತವಾಗಿ ನೀರು ಹೊರಗಡೆ ಹೋಗುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಗಮನಿಸ್ತಾ ಇದ್ರಿ ಎಷ್ಟರ ಮಟ್ಟಿಗೆ ನೀರು ಆವರಿಸಿಕೊಂಡಿದೆ ಅಂತ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಹೇಗೆ ಸಮಸ್ಯೆ ಆಗ್ತಾ ಇದೆ? समस्या बहुत है, पूरा पानी भरा हुआ है, यहाँ पे पानी कहीं निकल नहीं रहा है, सब गाड़ी डूबा हुआ है, गाड़ी तो स्टार्ट हो नहीं पाएगा किसी भी हालत में अभी कई दिन तक। कितना लोग है इधर इसी अपार्टमेंट में? बहुत लोग हैं, करीब हर एक अपार्टमेंट में नहीं होंगे तो दो करके जो तो 140% होंगे। पहला बार है क्या? नहीं, दूसरी बार है। एक बार ऐसा पहले भी हो चुका है, लेकिन उस टाइम पे भी, लेकिन इस बार बहुत ज्यादा है। 16-17 में था, लेकिन इतना ज्यादा नहीं था, अभी तो बहुत ज्यादा हो गया। ಅರುಣ್, ಈ ಭಾಗದಲ್ಲಿ ಕೂಡ ಅದರ ಎತ್ತರದ ಪ್ರದೇಶ ಅಂತ ಏನ್ ನಾನು ಆಗ್ಲೇ ಹೇಳಿದೆ, ಸೊ ಆ ಭಾಗಕ್ಕೆ ಕೂಡ ಕರ್ಕೊಂಡು ಹೋಗ್ತೇನೆ. ಅಲ್ಲಿ ಕೂಡ ಕಂಪ್ಲೀಟ್ ಪ್ಲೇಯಿಂಗ್ ಗ್ರೌಂಡ್ ಆಗಿರ್ಬೋದು, ಮತ್ತೆ ಸ್ವಿಮ್ಮಿಂಗ್ ಪೂಲ್ ನ ಒಂದ್ ರೀತಿಯಲ್ಲಿ ಗಾರ್ಡನ್ ಅದೆಲ್ಲವೂ ಕೂಡ ಕಂಪ್ಲೀಟ್ ಮುಳುಗಡೆ ಆಗಿದೆ. ಜೊತೆಗೆ ಕಾರ್ಗಳಲ್ಲಿ ಕೂಡ ನೀರು ನಿಂತುಕೊಂಡಿದೆ. ಅಷ್ಟರ ಮಟ್ಟಿಗೆ ನೀರಿನ ಫ್ಲೋ ಹೆಚ್ಚಾಗ್ತಾ ಇದೆ. ಅದನ್ನ ಹೊರಗಡೆ ತೆಗೆಯೋದಕ್ಕೂ ಕೂಡ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನೀರು ಆವರಿಸಿಕೊಂಡಿದೆ. ಜೊತೆಗೆ ಅಪಾರ್ಟ್ಮೆಂಟ್ ನ ನಿವಾಸಿಗಳೆಲ್ಲರೂ ಕೂಡ ಮಧ್ಯರಾತ್ರಿಯಿಂದಲೂ ಕೂಡ ಹೊರಗಡೆ ಬರೋದಕ್ಕೆ ಆಗದೆ ಇರುವಂತಹ ಸಂಕಟ ಕೂಡ ಇದೆ. ಈಗಾಗಲೇ ಸಾಕಷ್ಟು ಕಾರುಗಳು ಮತ್ತೆ ಟೂ ವೀಲರ್ಗಳಲ್ಲಿ ಡೀಸೆಲ್ ಮತ್ತೆ ಪೆಟ್ರೋಲ್ ಸೋರಿಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಆತಂಕ ಕೂಡ ಹೆಚ್ಚಾಗಿದೆ. ಸೊ ಹೇಗೆ ಇಲ್ಲಿಂದ ನಾವು ಹೊರಗಡೆ ಸೇಫ್ ಆಗಿ ಬರ್ತೀವಿ ಅನ್ನುವಂತಹ ಒಂದು ಭೀತಿ ಕೂಡ ಇಲ್ಲಿನ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಎದುರಾಗಿರುವಂಥದ್ದು. ಅಪಾರ್ಟ್ಮೆಂಟ್ನ ಇನ್ನೊಂದು ಪಕ್ಕದ ಜಾಗವನ್ನ ಕೂಡ ನಾನು ತೋರಿಸ್ತಾ ಹೋಗ್ತೇನೆ. ಸೊ ಇಲ್ಲಿ ಪ್ಲೇಯಿಂಗ್ ಗ್ರೌಂಡ್ ಮತ್ತೆ ಪಾರ್ಕ್ ತರ ನಿರ್ಮಾಣ ಆಗಿತ್ತು. ಆದ್ರೆ ಆ ಪಾರ್ಕ್ ಎಲ್ಲವೂ ಕೂಡ ಮುಳುಗಡೆ ಆಗಿದೆ. ಆಟಿಕೆ ಸಾಮಾನುಗಳು ಅಥವಾ ಇನ್ನಿತರೆ ಏನಿದು ಅವೆಲ್ಲವೂ ಕೂಡ ಕಂಪ್ಲೀಟ್ ಮುಳುಗಡೆ ಆಗಿದ್ದಾವೆ. ಕೂರುವಂತ ಚೇರ್ಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ಸೊ ಇದು ಒಂದು ಹಂತಕ್ಕೆ ಎತ್ತರದ ಪ್ರದೇಶ ಆಗಿತ್ತು. ಎತ್ತರದ ಪ್ರದೇಶ ಆಗಿದ್ರು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಕೆಲವರಂತರೂ ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ಗಳಲ್ಲಿಯೇ ಈ ಒಂದು ಜಲ ದಿಗ್ಬಂಧನದ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ಅಪಾರ್ಟ್ಮೆಂಟ್ನ ಫ್ರಂಟ್ ಭಾಗ ಏನಿದೆ ಇದು ಯಲಹಂಕದ ಮೇನ್ ರೋಡ್, ಯಲಹಂಕಗೆ ಕನೆಕ್ಟಿವ್ ಕೊಡುವಂತಹ ಮೇನ್ ರೋಡ್. ಒಂದೊಮ್ಮೆ ಏನಾದ್ರೂ ಈ ತಡೆಗೋಡೆಯನ್ನ ಕೆಡವಿದ್ರೆ ಅಥವಾ ತಡೆಗೋಡೆ ಹೆಚ್ಚಾಗಿ ನೀರು ಏನಾದ್ರೂ ಫ್ಲೋ ಆದ್ರೆ ಮತ್ತೆ ಇದು ಮುಖ್ಯ ರಸ್ತೆಗೆ ಕೂಡ ನೀರು ಹೋಗುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಈಗಾಗಲೇ ಕೆರೆಯಿಂದ ನಿರಂತರವಾಗಿ ನೀರು ಇನ್ನೂ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಹಂತವಾಗಿ ನೀರಿನ ಸಂಗ್ರಹ ಮಟ್ಟ ಹೆಚ್ಚಾಗ್ತಾ ಇದೆ. ಆದ್ರೆ ತಡೆಗೋಡೆಯನ್ನ ಒಡೆದಿರುವಂತಹ ಪರಿಣಾಮವಾಗಿ ನೀರು ಹೊರಗಡೆ ಹೋಗ್ತಾ ಇದೆ, ಅದು ಕಾಲುವೆಯ ಮೂಲಕವಾಗಿ. ಒಂದೊಮ್ಮೆ ಏನಾದ್ರೂ ಎಂಟ್ರೆನ್ಸ್ ನ ಈ ಭಾಗದಲ್ಲಿ ಏನಾದ್ರೂ ತಡೆಗೋಡೆ ಹೊಡೆದ್ರೆ ಖಂಡಿತವಾಗ್ಲೂ ಕೂಡ ಮುಖ್ಯ ರಸ್ತೆಗೆ ನೀರು ಬರುತ್ತೆ. ಅದರ ಜೊತೆಗೆ ಮೇನ್ ರೋಡ್ ಅಲ್ಲಿ ಕೂಡ ಒಂದಿಷ್ಟು ಸಮಸ್ಯೆಗಳನ್ನ ಅನುಭವಿಸಬೇಕಾಗುತ್ತೆ. ಸೊ ಹೀಗಾಗಿ ಅಪಾರ್ಟ್ಮೆಂಟ್ ನ ಹಿಂಬದಿ ಅದರ ಜೊತೆಗೆ ಪಕ್ಕದ ಭಾಗದಲ್ಲಿ ಆ ಒಂದು ತಡೆಗೋಡೆಯನ್ನ ಒಡೆಯುವಂತ ಕೆಲಸ ಕೂಡ ಆಗ್ತಾ ಇದೆ. ಈಗ ಪಾರ್ಕ್ ಗಮನಿಸ್ತಾ ಇದ್ರಿ, ಪಾರ್ಕ್ ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಮುಂದಕ್ಕೆ ಹೋದ್ರೆ ಫ್ರಂಟ್ ನ ಭಾಗಗಳನ್ನ ಕೂಡ ನಾನು ತೋರಿಸ್ತಾ ಹೋಗ್ತೇನೆ. ಅಲ್ಲಿಯೂ ಕೂಡ ಹಂತವಾಗಿ ನೀರಿನ ಸಂಗ್ರಹ ಹೆಚ್ಚಾಗ್ತಾನೆ ಇದೆ, ಕಡಿಮೆ ಅಂತೂ ಆಗ್ತಾನೆ ಇಲ್ಲ. ಮಧ್ಯರಾತ್ರಿಯಿಂದ ಮಳೆಯ ನೀರಿನ ಸಂಗ್ರಹ ಒಂದು ಮಟ್ಟಕ್ಕೆ ಆದ್ರೆ ಅದಾದ ಬಳಿಕ ಕೆರೆಯ ಕೋಡಿ ಹೊಡೆದ ಬಳಿಕ ಹೆಚ್ಚಿನ ನೀರು ಸರಾಗವಾಗಿ ನಿರಂತರವಾಗಿ ಬರ್ತಾ ಇದೆ. ಆದ್ರೆ ಸದ್ಯ ಮಳೆಯ ಪ್ರಮಾಣವು ಕೂಡ ಹೆಚ್ಚಿದೆ. ಸೊ ಹಾಗಾಗಿ ಮಳೆ ಕೂಡ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ನೀರು ಸಂಗ್ರಹ ಆಗುವಂತಹ ಭೀತಿ ಕೂಡ ಇದೆ. ಅಪಾರ್ಟ್ಮೆಂಟ್ ನ 4ರಿಂದ 6 ಲಿಫ್ಟ್ಗಳೇನಿದು ಆ ಲಿಫ್ಟ್ಗಳಲ್ಲಿ ಕೂಡ ನೀರು ಸಂಗ್ರಹ ಆಗಿದೆ. ಅದರ ಒಳಗಡೆ ನೀರು ಹೋಗಿದೆ. ಹೀಗಾಗಿ ಲಿಫ್ಟ್ ನ ವ್ಯವಸ್ಥೆ ಕೂಡ ಈಗ ಇಲ್ಲ. ಸೊ ಹೀಗಾಗಿ ಮೇಲಿದ್ದವರು ಮೇಲೇನೆ ಲಾಕ್ ಆಗಿದ್ದಾರೆ, ಹೊರಗಡೆ ಬರದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯಕ್ಕೆ ಬೆಂಗಳೂರಲ್ಲಿ ಸಾಧಾರಣ ಮಳೆ ಆದ್ರೂ ಕೂಡ ಮಳೆಯ ನೀರಿನ ಅವಾಂತರಗಳು ಎಲ್ಲಿಯೂ ಕೂಡ ಕಂಡು ಬಂದಿರಲಿಲ್ಲ. ಆದ್ರೆ ಕೆರೆಯ ನೀರು ಸರಾಗವಾಗಿ ಈ ಒಂದು ಅಪಾರ್ಟ್ಮೆಂಟ್ಗೆ ನುಗ್ಗಿರುವಂತಹ
ಹಿನ್ನೆಲೆಯಲ್ಲಿಯೇ ಈಗ ಹೆಚ್ಚಿನ ಏನು ಪ್ರಮಾಣದ ನೀರು ಕೂಡ ಸಂಗ್ರಹ ಆಗಿದೆ. ಸೊ ಎಂಟ್ರೆನ್ಸ್ನ ಭಾಗದಲ್ಲಿ ಏನಿದೆ, ಸೊ ಎಂಟ್ರೆನ್ಸ್ನ ಭಾಗದಲ್ಲಿ ಇದೀಗ ಏನು ತಡೆಗೋಡೆಯನ್ನ ಒಡೆಯುವಂತಹ ಕೆಲಸ ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಯಾರೆಲ್ಲ ಒಳಗಡೆ ಲಾಕ್ ಆಗಿದ್ದಾರೆ ಆ ಲಾಕ್ ಆದವರನ್ನ ರಕ್ಷಣೆ ಮಾಡುವಂತ ಕೆಲಸ ಕೂಡ ನಡೀತಾ ಇದೆ. ಈಗ JCB ಮೂಲಕವಾಗಿ ತಡೆಗೋಡೆಯನ್ನ ಒಡೆದು ನೀರನ್ನ ಹೊರ ಕಳಿಸುವಂತಹ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಜೊತೆಗೆ ಒಂದಿಷ್ಟು ಪಾಲಿಕೆ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಕೆಲವರಿಗೆ ಊಟದ ವ್ಯವಸ್ಥೆನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ತಾತ್ಕಾಲಿಕವಾಗಿ ಇಲ್ಲಿ ಅಪಾರ ಪ್ರಮಾಣದಲ್ಲಿ ಸಂಗ್ರಹ ಆಗಿರುವಂತಹ ನೀರನ್ನ ಕಾಲುವೆಗೆ ಅಥವಾ ಏನು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ನೀರನ್ನ ಆಚೆ ಕಳಿಸುವಂತದ್ದೇ ದೊಡ್ಡ ಸಾಹಸ ಆಗಿದೆ ಅರುಣ್. ಸೊ ಹೀಗಾಗಿ ಸದ್ಯಕ್ಕೆ ಅಂದ್ರೆ ಏಕಕಾಲಕ್ಕೆ ಅದನ್ನ ಕಡಿಮೆ ಮಾಡುವಂತಹ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಆದ್ರೆ ಒಂದಿಷ್ಟು ಸಮಯ ಬೇಕಾಗುತ್ತೆ. ಅದಾದ ಬಳಿಕ ಸಂಜೆ ಬಳಿಕ ಏನಾದ್ರೂ ಕಡಿಮೆ ಆಯ್ತು ಸರಿ, ಇಲ್ಲಿದ್ರೆ ಮತ್ತಷ್ಟು ಸಮಸ್ಯೆಗಳ ಆಗೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅರುಣ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.